ಚಿಕ್ಕಬಳ್ಳಾಪುರದಲ್ಲಿ ಜಳಪಿಸಿದ ಮಚ್ಚು ಲಾಂಗು. ಜಮೀನು ವಿಚಾರವಾಗಿ ಮಾರಕಾಸ್ತ್ರಗಳಿಂದ ಸಾಕ್ಷಿ ಹಾಕಿದ್ದಕ್ಕೆ ಓರ್ವನ ಮೇಲೆ ಅಟ್ಯಾಕ್ ಮಾಡಿದ ಕಿರಾತಕರು. ಇಂಚು ಭೂಮಿ ಸಿಗುತ್ತೆ ಅಂದ್ರೆ ಜನರು ಏನ್ ಬೇಕಾದ್ರೂ ಮಾಡಲು ಇಳಿಯುತ್ತಾರೆ ಅನ್ನೋದು ಗೊತ್ತೇ ಇದೆ. ಜಮೀನು ಅಂದ್ರೆ ಸಾಕು, ಹೆಣ ಕೂಡ ಬಾಯಿ ಬಿಡೋ ಕಾಲ ಬಂದಿದೆ. ಜಮೀನು ವಿಚಾರವಾಗಿ ಓರ್ವ ವ್ಯಕ್ತಿಯ ಮೇಲೆ ಮಚ್ಚು ಲಾಂಗುಗಳಿಂದ ಏಕಾಏಕಿ ಅಟ್ಯಾಕ್ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಲ್ಲಿಮರದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಲ್ಲಿಮರದಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವರ ಮೇಲೆ ಸುಮಾರು 8 ಮಂದಿ ಜನರು ಮಚ್ಚು ಲಾಂಗುಗಳಿಂದ ಸಿಕ್ಕ ಕಡೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ಶ್ರೀನಿವಾಸ್ಗೆ ಗಾಯಗಳಾಗಿದ್ದು ಕೂಡಲೇ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇನ್ನು 8 ಜನರು ಓರ್ವ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿರುವುದನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗ್ತಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರು ಗ್ರಾಮದ ನಾರಾಯಣಪ್ಪ ಎಂಬುವರು ಹೊಸದಾಗಿ ಜಮೀನನ್ನ ಖರೀದಿ ಮಾಡಿದ್ದು, ಜಮೀನು ಖರೀದಿಗೆ ಶ್ರೀನಿವಾಸ್ ಸಾಕ್ಷಿಯಾಗಿ ಸಹಿಯನ್ನ ಮಾಡಿದ್ರಂತೆ. ಆದರೆ ಶ್ರೀನಿವಾಸ್ ಪಾಲಿಗೆ ಜಮೀನು ಖರೀದಿಗೆ ಸಾಕ್ಷಿ ಹಾಕಿದ್ದೇ ತಪ್ಪಾಯ್ತೋ ಏನು. ಶ್ರೀನಿವಾಸ್ ಮೇಲೆ ಜಿದ್ದು ಇಟ್ಟುಕೊಂಡಿದ್ದ ದಿಬ್ಬೂರು ಗ್ರಾಮದ ಕೆಂಪರಾಜು, ಮುನಿರಾಜು ಸೇರಿ 8 ಮಂದಿ ಮಚ್ಚು ಲಾಂಗುಗಳಿಂದ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀನಿವಾಸ್ ಹೆಂಡತಿಯ ತಾಳಿಯನ್ನ ಕೂಡ ಕಿತ್ತು ಹಾಕಿ ಕಿರಾತಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತ ಶ್ರೀನಿವಾಸ್ ಪತ್ನಿ ಆರೋಪವನ್ನ ಮಾಡುತ್ತಿದ್ದಾರೆ. ಕಿರಾತಕರು ಹಲ್ಲೆ ಮಾಡಿರೋ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಮಾತಾಡ್ತಾ ಇದ್ರಲ್ಲ ಕೂತ್ಕೊಂಡು, ನೋಡು ನಾವು ಬೆಳಗ್ಗೆ ಉತ್ಕೊಂಡು ಹೋದ್ರಿ, ಈಗ ಅವರು ಬಂದು ನಿಲ್ಲಿಸ್ಬಿಟ್ಟು ರೋಟ್ರಿ ಆಗ್ತಾ ಇದ್ದಾರೆ ಅಂತ ಮಾತಾಡ್ಕೊತಾ ಇದ್ರು. ಏನಾದ್ರು ಮಾಡ್ಕೊಳ್ಳಿ ಹೀಗೆ ಇಟ್ಬಿಡಮ್ಮ ಅಂತ ಇವ್ರು ಹೇಳ್ತಾ ಇದ್ರು. ಅಷ್ಟರಲ್ಲಿ ಅವ್ರು 15-20 ಜನ ಬಂದು ಸೇರ್ಕೊಂಡು ಅದ್ರಲ್ಲಿ 6 ಜನ 5 ಜನ ಇವ್ರು ನೋಡ್ತೀವಿ ಸರ್. ನಾನು ಅಲ್ಲಿ ಮೇಲ್ಗಡೆ ಇದ್ದೆ, ಮೇಲ್ಗಡೆಯಿಂದ ಕೆಳಗಡೆ ಬರೋಷ್ಟಕ್ಕೆ ಇವ್ರಿಗೆ ಎಲ್ಲ ಮಾಡಿ ಊಟಾಡಕ್ಕೆ ಹೋಗಿದ್ದಕ್ಕೆ ನನಗೆ ಈ ರೀತಿ ಎಲ್ಲ ಮಾಡಿದ್ದಾರೆ. ಲಾಂಗ್ ಯಾರು ಇಟ್ಕೊಂಬಂದಿರೋ ಅವ್ರ ಹೆಸರು ಕೆಂಪರಾಜ್. ಏನಿಗೋಸ್ಕರ ಗಲಾಟೆ? ಜಮೀನು ಅವ್ರ ಜಮೀನು ಅವ್ರು ಕಿತ್ತಾಡ್ತಾರೆ, ನಮ್ಮ ಜಮೀನು ನಾವಿದ್ರೆ ನಾನು ನ್ಯಾಯ ಹೇಳಕ್ ಬಂದ. ಜಮೀನು ಯಾರು ಸರ್? ಜಮೀನು ನಮ್ಮದು ಅಲ್ಲ, ನಾವು ಪಕ್ಕ ಇರೋದು ಅಷ್ಟೇ. ಇವ್ರು ಸಪೋರ್ಟ್ ಹೋಗ್ತಾವ್ರೆ ಅವ್ರು ಅಂತೇಳಿ ಇವ್ರು ಸುಮಾರು ಮುಂದೆ ಇವ್ರ ಮೇಲೆ ಜಿದ್ದಿತ್ತು. ಇಷ್ಟೇ ಅಲ್ಲ ಸರ್, ಮೋಟ್ರುಗಳೆಲ್ಲ ಕಳ್ತನ ಮಾಡ್ತಾನೆ. ನಮ್ಮ ಸ್ವಲ್ಪ ಮೋಟ್ರುಗಳೆಲ್ಲ ನಮ್ಮ ತೋಟಗಳಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಯಾರು ಕಂಪ್ಲೇಂಟ್ ಕೊಡೋಲ್ಲ ಅಂತ ಅವ್ನು ಸ್ವಲ್ಪ ಡಾನ್ ಥರ ಆಡ್ತಾವನೆ. ಅವ್ನು ಮಟ್ಟ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಇದೆ ಸರ್. ಯಾರು ಕೆಂಪರಾಜನಾ? ಹೌದು ಸರ್. ಯಾವಾಗಿಂದ? ಸುಮಾರು ವರ್ಷಗಳಿಂದನೇ ಸರ್. ಅವರು 1 ವರ್ಷದಿಂದ ಗಲಾಟೆ ಸರ್. ಅವ್ರಿಗೂ ನೆಲೆ ಬರ್ತೇವೆ ಅವರಿಗೆ. ಸರ್ ಅದು ನಾರಾಯಣಪ್ಪನ ಜಮೀನು ಸರ್. ಅದು 2 ಎಕರೆ ಪಾಣಿ ಇದೆ, ಖರಾಬ್ 1 ಎಕರೆ ಇದೆ. ಅದರಲ್ಲಿ ಆ ಎಕರೆನ ಕಬ್ಜಾ ಮಾಡೋಕ್ಕೆ ಇವರು ಬಂದು ಒಂದು ಸತಿ ಹಿಂಗೆ ಕಂಪ್ಲೇಂಟ್ ಆಗಿತ್ತು, ಮೀಡಿಯಾಗೆಲ್ಲ ಬಂದಿತ್ತು. ಮತ್ತು ಇವಾಗ ಇವ್ರು ಬೆಳಗ್ಗೆ ಉಳಿಸಿದ್ದು ಏನು ಗಲಾಟೆ ಇರಲಿಲ್ಲ. ಸಾಯಂಕಾಲ ಅವರೇ ಬಂದುಬಿಟ್ಟು ಉಳ್ಳಿ ಕಳ್ಸಿ ಇಟ್ಕೊಂಡು 2 ಟ್ಯಾಕ್ ತಗೊಂಬಂದು ಕೂದಲು ಇಟ್ಕೊಂಡು ಇದು ಮಾಡ್ತಾಯಿದ್ರು. ನಾವು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾನು ಇವ್ರಿಗೆ ಹೊಸತಿ ಶೂಟಿ ಹಾಕಿದ್ದೆ ನೋಡ್ರೆ, ಆ ಕೋಪಕ್ಕೆ ನನ್ನ ಮೇಲೆ ಬಂದು ಬಿದ್ದವ್ರು. ನಮ್ಮ ತೋಟದಲ್ಲೇ ಬಂದು ನನ್ನನ್ನೇ ಹೊಡೆದು ಕಚ್ಚಿ ಗಣ್ಣಲ್ಲಿ 2 ಏಟು ಹಾಕೋರೆ. ಮುಚ್ಚೆತ್ಕೊಂಡ್ಬಂದಿದ್ದವ್ರ ಅವ್ನು ಕೆಂಪರಾಜ್ ಅನ್ನೋಣ ಈ ಥರ ಹೊಡೆದು ನಮ್ಮ ಈ ಥರ ಹಿಂಸೆ ಕೊಟ್ಟು ಈ ಥರ ಮಾಡೋದು. ಯಾರ್ಯಾರು ನಿಮ್ಮ ನೋಡಿದ್ರು ಅವ್ರ ಹೆಸರುಗಳೇನು? ಅವ್ರದ್ದು ಯಾವ? ಕೆಂಪರಾಜ್, ಮುನ್ರಾಜ್, ಸುಧಾಕರ, ಪ್ರಭಾಕರ, ಕಾರ್ತಿಕ್, ಅಶೋಕ. ಯಾವ್ರವ್ರು ಎಲ್ಲರೂ? ಅದ್ರ ಇಬ್ಬರು ಅವ್ರು 4 ಜನ. ಅವ್ರದ್ದೇನು ಪಕ್ಕದಲ್ಲಿ ಜಮೀನು? ಅವ್ರದ್ದು ಏನು ಪಕ್ಕದಲ್ಲಿ ಇನ್ನೂ ದೂರ ಇರೋ ಸರ್. ಅವರ ನಮ್ಮ ಪಕ್ಕದಲ್ಲಿ ಖರಾಬ್ ಇದೆ. ಆ ಖರಾಬ್ ಜಮೀನ್ ಮೇಲೆ ಬಂದು ಕಬ್ಜೆ ಮಾಡೋಕ್ಕೆ ಬಂದು ರಾಜ್ಯ ಬಂದ ಟ್ಯಾಕ್ಸ್ 6:50 ಅವಾಗ ನಮ್ಮ ಹತ್ರ ಬಂದು ನ್ಯಾಯ ಹೇಳ್ತಾ ಇದ್ದೆ ನಾನಪ್ಪ. ಆ ನ್ಯಾಯ ಹೇಳ್ತಿದ್ದು ಏನಾಗಬೇಕು, ನನ್ನ ಮೇಲೆ ಬಂದ್ಬಿಟ್ರು. ನಾನು ಶೂಟ್ ಹಾಕಿದ್ದಕ್ಕೆ ಇವನು ಎಲ್ಲಕ್ಕೂ ಇವ್ರು ಸಪೋರ್ಟ್ ಹೋಗ್ತಾನೆ ಅಂತ ನನ್ನ ಮೇಲೆ ಬಂದು ನನ್ನನ್ನು ಈ ಥರ ಬರೆದು ಕಚ್ಚಿ ಒಬ್ರು ಮುಚ್ಚೆತ್ಕೊಂಡ್ಬಂದು ಸಾಕ್ತೀನಿ ಅಂತ. ಕೆಂಪರಾಜ್ ಅನ್ನೋದು. ಸದ್ಯ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಶ್ರೀನಿವಾಸ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಗಾಯಾಳುಗಳ ಹೇಳಿಕೆಯನ್ನ ಪಡೆದು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.